ರಾಮೇಶ್ವರಂ ಕೆಫೆಯಲ್ಲಿ ಆದಂತ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ. ತನಿಖೆ ಸಂದರ್ಭದಲ್ಲಿ ಅಚ್ಚರಿಯ ಮಾಹಿತಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಕೆಫೆ ಬಾಂಬರ್ನ ಎಕ್ಸ್ಕ್ಲೂಸಿವ್, ಬೆಚ್ಚಿ ಬೀಳಿಸುವ ಶಂಕಿತ ಉಗ್ರನ ಟ್ರಾವೆಲ್ನ ಹಿಸ್ಟರಿ. ಕೆಫೆ ಬಾಂಬರ್ಗೂ ಬಳ್ಳಾರಿಗೂ ಲಿಂಕ್ ಇದೆಯಾ? ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂತಂದ್ರೆ, ಶಂಕಿತ ಉಗ್ರ ಬೆಂಗಳೂರಿಂದ ತುಮಕೂರು, ತುಮಕೂರಿಂದ ಬಳ್ಳಾರಿ, ಬಳ್ಳಾರಿಯಿಂದ ಭಟ್ಕಳಕ್ಕೆ ಪ್ರಾಣವನ್ನ ಬೆಳೆಸಿರಬಹುದು. ಆ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ನೋಡಿ, ಬ್ಲಾಸ್ಟ್ ಆದ ಬಳಿಕ 4-5 ದಿನ ಸತತ ಪ್ರಯಾಣದಲ್ಲೇ ಇದ್ದಾನೆ ಶಂಕಿತ. ಎಲ್ಲೂ ಕೂಡ ಒಂದೇ ಪ್ಲೇಸ್ ಅಲ್ಲಿ ಇಲ್ಲ. ಇದೇ ಬಸ್ಸಲ್ಲಿ ಆತ ತೆರಳಿರಬಹುದು ಅಂತೇಳಿ ಅನುಮಾನ ವ್ಯಕ್ತವಾಗಿದೆ. ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತನಿಖಾ ತಂಡ. ಇದೇ ಬಸ್ನಲ್ಲಿ ಆತ ಪ್ರಾಣವನ್ನ ಬೆಳೆಸಿರಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಅವನೆಲ್ಲೂ ಒಂದು ಪ್ಲೇಸಲ್ಲಿ ಸ್ಟಿಕ್ ಆನ್ ಆಗ್ತಾ ಇಲ್ಲ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾನೆ. ನೋಡಿ ವೀಕ್ಷಕರೇ, NIA ಈಗ ಆಲ್ರೆಡಿ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದೆ. 10 ಲಕ್ಷ ರೂಪಾಯಿ ಬಹುಮಾನ ಆತನ ಸುಳಿವು ಕೊಟ್ಟವರಿಗೆ, ಆತನ ಬಗ್ಗೆ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ. ಯಾರು ಆತನ ಬಗ್ಗೆ ಸುಳಿವು ಕೊಡ್ತಾರಲ್ಲ ಅವರ ವಿಚಾರದಲ್ಲಿ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾರೆ. ನೋಡಿ, KA38F135 ನಂಬರ್ ಬೆಂಗಳೂರಿಂದ ಹುಮನಾಬಾದ್ನ ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾನೆ. ಕಳ್ಳಂಬೆಳ್ಳ ಟೋಲ್ ಬಳಿ ಬಸ್ ಪಾಸ್ ಆಗಿತ್ತು. ಆ ಬಸ್ನ ದೃಶ್ಯಾವಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಡೇ 1 ಇಂದಲೂ ಕೂಡ ಈ ಒಂದು ಕೇಸ್ನ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದೊಂದು ಮಾಹಿತಿಗಳನ್ನು ಕೂಡ ಅವರು ಸಂಗ್ರಹಿಸ್ತಿದ್ದಾರೆ. ಈಗ ಈ ಸುದ್ದಿಯನ್ನು ಕೂಡ ನಮ್ಮ ಸೀನಿಯರ್ ರಿಪೋರ್ಟರ್ ಸುನಿಲ್ ಅವರು ಕೊಟ್ಟಿದ್ದಾರೆ. ಸುನಿಲ್, ಆತನ ಟ್ರಾವೆಲ್ ಹಿಸ್ಟ್ರಿ ಬಹಳ ಅಚ್ಚರಿ ಮೂಡಿಸುತ್ತೆ. ಇಲ್ಲೂ ಕೂಡ ಒಂದು ಕಡೆ ಸ್ಟಿಕ್ ಆನ್ ಆಗ್ತಾ ಇಲ್ಲ. ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಎಸ್ಕೇಪ್ ಆಗ್ತಾನೆ. ಅಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ತನಿಖೆ ಹಂತ ಹೇಗಿದೆ, ಮಾಹಿತಿ ಕೊಡಬಹುದಾ ಸುನಿಲ್? ಎಸ್ ನಾಗೇಂದ್ರ, ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಬೆಂಗಳೂರು ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕಿರುವಂಥ ಒಂದು ಮಾಹಿತಿ ಅಂತ ಹೇಳಿದರೆ ಆತ ಎಲ್ಲಿಗೆ ತಲುಪಿದ್ದಾನೆ ಅನ್ನುವಂಥದ್ದು. ಲೇಟೆಸ್ಟ್ ಆಗಿ ಗೊತ್ತಾಗಿರುವಂಥ ಒಂದು ಮಾಹಿತಿ ಅಂದರೆ ಆತ ಭಟ್ಕಳವರೆಗೆ ಹೋಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ. ಇಡೀ ಕೇಸ್ನಲ್ಲಿ ಯಾವುದೇ ಒಂದು ಪ್ರಕರಣ ಆದರೂ ಕೂಡ ಅದನ್ನು ಪತ್ತೆ ಹಚ್ಚುವಂಥದ್ದು ಪೊಲೀಸರಿಗೆ ತುಂಬಾ ಸವಾಲಾಗಿರುತ್ತೆ. ಎಸ್ಪೆಷಲಿ ಭಯೋತ್ಪಾದಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥದ್ದು ಮತ್ತು ಅದನ್ನು ಪತ್ತೆ ಹಚ್ಚುವಂಥದ್ದು ತುಂಬಾ ದೊಡ್ಡ ಸವಾಲಾಗಿರುತ್ತೆ. ಇಲ್ಲಿ ಪೊಲೀಸರು ಶಂಕಿತ ಉಗ್ರ ಎಲ್ಲಿಂದ ಬಂದ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ ಮತ್ತು ಯಾವ ರೀತಿ ಬೆಂಗಳೂರು ಬಿಟ್ಟು ಹೊರಗಡೆ ಹೋದ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹಿಸುವಂಥ ಒಂದು ಪ್ರಯತ್ನದಲ್ಲಿ ಎಲ್ಲ ಕಡೆ ಇರುವಂಥ CCTV ಫುಟೇಜ್ಗಳನ್ನು ಪರಿಶೀಲನೆಗೊಳಪಡಿಸಿದ್ರು. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆತ ಸ್ಫೋಟ ಆಗಿರುವಂತಹ ಸ್ಥಳಕ್ಕೆ ಬಂದಿರುವಂಥದ್ದು ಸಿಲ್ಕ್ ಬೋರ್ಡ್ ಕಡೆಯಿಂದ ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ ಅಲ್ಲಿಗೆ ಹೇಗೆ ಬಂದ, ಆತನಿಗೆ ಯಾರಾದರೂ ಸಹಾಯ ಮಾಡಿದರೆ, ಇದ್ಯಾವುದು ಕೂಡ ಗೊತ್ತಾಗಿಲ್ಲ. ಸ್ಫೋಟದ ಬಳಿಕ ಆತ BMTC ಬಸ್ನಲ್ಲೇ ಹೆಬ್ಬಾಳ ಬಂದು ಅಲ್ಲಿಂದ ಗೊರಗುಂಟೆಪಾಳ್ಯ ಬಂದು ಬಳಿಕ KSRTC ಬಸ್ ಮೂಲಕ ಪ್ರಯಾಣ ಮಾಡಿರುವಂತೂ ಗೊತ್ತಾಗಿದೆ. ಇಡೀ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ಗಮನಿಸೋದಾದರೆ ಆತ ಎಲ್ಲ ಕಡೆಯಲ್ಲೂ ಕೂಡ ಸಾರ್ವಜನಿಕ ಸಂಪರ್ಕವನ್ನೇ ಯೂಸ್ ಮಾಡ್ಕೊಂಡಿದ್ದಾನೆ. ಅಂದರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಓಡಾಡೋದಕ್ಕೆ BMTC ಬಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದ. ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋದಕ್ಕೆ ಅಂದರೆ ದೂರದ ಸ್ಥಳಗಳಿಗೆ ಹೋಗೋದಕ್ಕೆ ಆತ KSRTC ಬಸ್ ಮೇಲೆ ಅವಲಂಬಿತನಾಗಿದ್ದ ಅನ್ನುವಂಥದ್ದು ಕೂಡ ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಇದಕ್ಕೆ ಪೂರಕ ಎನ್ನುವಂತೆ ತನಿಖಾಧಿಕಾರಿಗಳು ಬೇರೆ ಬೇರೆ ಕಡೆಯಲ್ಲಿನ CCTV ಫುಟೇಜ್ಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಒಂದು CCTV ಫುಟೇಜ್ನಲ್ಲಿ ತುಮಕೂರಿನಿಂದ ಬಳ್ಳಾರಿ ಹೋಗುವ ಮಧ್ಯೆ ಶಿರಾ ಬಳಿ ಟೋಲ್ ಗೇಟ್ ಬಳಿ ಆತ ಪ್ರಯಾಣಿಸ್ತಾ ಇದ್ದಂತಹ ಒಂದು KSRTC ಬಸ್ನ ನಂಬರು, ಅದರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಬಸ್ನ ಚಾಲಕ ಮತ್ತು ಕಂಡಕ್ಟರ್ನು ಕೂಡ ಪೊಲೀಸರು ಈಗಾಗಲೇ ವಿಚಾರಣೆಗೊಳಪಡಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆತ ಬಳ್ಳಾರಿಯಿಂದ ಭಟ್ಕಳಕ್ಕೆ ಪ್ರಯಾಣ ಮಾಡಿದ್ದಾನೆ ಅನ್ನುವಂಥದ್ದು ಮಾಹಿತಿ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಆ ಒಂದು ಬಸ್ನ ಕಂಡಕ್ಟರ್ನು ಕೂಡ ವಿಚಾರಣೆಗೊಳಪಡಿಸಿ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಈಗ ಪೊಲೀಸರ ಬಳಿ ಲಭ್ಯವಿರುವಂಥ ಫೋಟೋಗಳನ್ನು ತೋರಿಸಿ ಆತನೇ ಹೌದಾ ಅಲ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಐಡೆಂಟಿಟಿಯನ್ನು ಕೂಡ ಈಗಾಗಲೇ ಪೊಲೀಸರು ಖಚಿತಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಿಲ್ಲ. ಆದರೆ ಆತ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದಾನೆ ಅದೇ ದಾರಿಯಲ್ಲಿ ಪೊಲೀಸರು ಬಹುದೂರ ಸಂಚರಿಸಿ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಾಗೇಂದ್ರ, ಓಕೆ.